ಎಲ್ರಿಗೂ ನಮಸ್ಕಾರ. ನನ್ನ ಬೇರೆ ವಿಡಿಯೋಗಳು ನೋಡಿರ್ತೀರಾ ಅನ್ಸುತ್ತೆ. ಡೇಟಾ ಆಟೋಮೇಟಾ ಥಿಯರಿನಲ್ಲಿ ಮತ್ತೆ ಸಿ ಪ್ರೋಗ್ರಾಮಿಂಗ್‌ನಲ್ಲಿ. ಹಾಗೆ ಮುಂದುವರಿತಾ ಡೇಟಾ ಸ್ಟ್ರಕ್ಚರ್ಸ್‌ನಲ್ಲಿ ಒಂದಷ್ಟು ಟಾಪಿಕ್‌ಗಳನ್ನ ಕನ್ನಡದಲ್ಲೇ ಹೇಳ್ಕೊಡ್ಬೇಕು ಅಥವಾ ಕನ್ನಡದಲ್ಲೇ ಅರ್ಥ ಮಾಡಿಸ್ಬೇಕು ಅಂತ ಅನ್ಕೋತಾ ಇದ್ದೆ. ಹಾಗಾಗಿ ಮೊದಲನೇದಾಗಿ ಡೇಟಾ ಸ್ಟ್ರಕ್ಚರ್ಸ್‌ನಲ್ಲಿ ಡಬ್ಲಿ ಲಿಂಕ್ಡ್ ಲಿಸ್ಟ್ ಕಾನ್ಸೆಪ್ಟ್ಸ್‌ನಲ್ಲಿ ಒಂದಷ್ಟು ವಿಷಯಗಳನ್ನ ತಿಳ್ಕೊತಾ ಹೋಗೋಣ. ಲಿಂಕ್ಡ್ ಲಿಸ್ಟ್ ಅಂತ ಹೇಳ್ತಿದ್ದಾಗೆ ನಮ್ಗೆ ನೆನಪಾಗುತ್ತೆ. ಅದು ಲಿಸ್ಟ್ ಆಫ್ ಐಟಮ್ಸ್ ನಾವೇನ್ ಹಾಕ್ತೀವಿ ಅಥವಾ ನಾವೇನು ಐಟಮ್ಸ್‌ನ ಸೇವ್ ಮಾಡ್ತೀವಿ ಅದು ಒಂದಕ್ಕೊಂದು ಕನೆಕ್ಟ್ ಆಗಿ ಸೇವ್ ಆಗಿರುವಂತ ಒಂದು ಲಿಸ್ಟ್. ಅದು ಲಿಸ್ಟ್ ಆಫ್ ಐಟಮ್ಸ್. ನಿಮ್ಗೆ ಗೊತ್ತಾಗತ್ತೆ ಅನ್ಸುತ್ತೆ ಎಷ್ಟೋ ಸಲ ನಾವು ಡೇಟಾನ ಮೆಮೊರಿನಲ್ಲಿ ಸೇವ್ ಮಾಡಬೇಕಾದ್ರೆ ಆ ಡೇಟಾ ಯಾವುದು ಅಕ್ಕಪಕ್ಕ ಇರಲ್ಲ, ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಿರುತ್ತೆ. ಈಗ ನೀವು ನೋಡ್ತಿರೋ ಡಯಾಗ್ರಾಮ್ ಏನಿದೆ ಇದು ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಇದು ಮೊದಲನೇ ನೋಡ್ ಅಂತ ನೀವು ತಗೊಂಡ್ರೆ ಈ ಡೇಟಾ ಏನಿದೆ 10 ಇರ್ಬೋದು, ಇಲ್ಲಿ 20 ಇರ್ಬೋದು. ಈ 10, 20, 30 ನಿಮಗೆ ಅಕ್ಕಪಕ್ಕ ಸೇವ್ ಆಗ್ತಿದ್ರು ಇದು ಎಲ್ಲೋ ಇರುತ್ತೆ, ಬಟ್ ಅದನ್ನ ಪಾಯಿಂಟ್ ಮಾಡಕ್ಕೆ ನಮ್ಮ ಹತ್ರ ಪಾಯಿಂಟರ್ ಇರುತ್ತೆ. ಇದು ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಯಾಕಂದ್ರೆ ಇದು ಒಂದ್ ಕಡೆ ಮಾತ್ರ ನಾನು ಟ್ರಾವರ್ಸ್ ಮಾಡ್ಬೋದು ಅಥವಾ ಒಂದ್ ಕಡೆ ಮಾತ್ರ ಹೋಗ್ಬೋದು. ನನ್ನ ಪ್ರಕಾರ ಫ್ರಮ್ ಲೆಫ್ಟ್ ಟು ರೈಟ್ ಹೋಗ್ಬೋದು ಅಂತ. ಆದ್ರೆ ಅದೇ ಉಲ್ಟಾ ರೈಟ್ ಟು ಲೆಫ್ಟ್ ಬರ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇದನ್ನೇ ನಾನು ಒಂಚೂರು ಡಬ್ಲಿ ಲಿಂಕ್ಡ್ ಲಿಸ್ಟ್ ಅಂತ ಅರ್ಥ ಮಾಡ್ಕೊಂಡ್ರೆ, ಡಬ್ಲಿ ಲಿಂಕ್ಡ್ ಲಿಸ್ಟ್ ನಲ್ಲಿ 2 ಲಿಂಕ್ ಇರುತ್ತೆ. ಇದನ್ನ ನಾನು ನೋಡ್ ಅಂತ ಕರಿತೀನಿ, ನಿಮಗೆ ಗೊತ್ತಿದೆ. ಸೊ ನೋಡ್ ನಲ್ಲಿ ಸಿಂಗಲ್ ಲಿಂಕ್ ಲಿಸ್ಟ್ ಆದ್ರೆ 2 ಫೀಲ್ಡ್ ಇರ್ತಿತ್ತು. ಡಬ್ಲಿ ಲಿಂಕ್ ಲಿಸ್ಟ್ ನಲ್ಲಿ 3 ಫೀಲ್ಡ್ ಇರುತ್ತೆ. ಇದನ್ನ ನಾವಿವಾಗ ಇನ್ಫೋ ಅಂತ ಕರೆದ್ರೆ, ಈ ಕಡೆ ಇದನ್ನ ರೈಟ್ ಲಿಂಕ್ ಅಂತ ಕರಿತೀನಿ. ಹಾಗೆ ಈ ಕಡೆ ಇರೋದನ್ನ ಲೆಫ್ಟ್ ಲಿಂಕ್ ಅಂತ ಕರಿತೀನಿ. ಅಂದ್ರೆ ಇದು ಲೆಫ್ಟ್ ಲಿಂಕು, ಇದು ಇನ್ಫಾರ್ಮೇಶನ್, ಇದು ರೈಟ್ ಲಿಂಕ್. ಯಾಕಿದು ಬೇಕಾಗುತ್ತೆ ಅಂದ್ರೆ, ಯಾವಾಗ ನಮ್ಗೆ ಪ್ರತಿ ನೋಡಿನ ಅಕ್ಕಪಕ್ಕ ಯಾವ ನೋಟ್ಸ್ ಇದೆ ಅಂತ ತಿಳ್ಕೋಬೇಕು ಅಂತ ಅನ್ಸಿದ್ರೆ ನಮಗಾಗ ಡಬ್ಲಿ ಲಿಂಕ್ ಲಿಸ್ಟ್ ಬೇಕಾಗುತ್ತೆ. ಜೊತೆಗೆ ಡಬ್ಲಿ ಲಿಂಕ್ ಲಿಸ್ಟ್ ಇದ್ರೆ ನಮ್ಗೆ ಟ್ರಾವರ್ಸಲ್ ಈಸಿ ಆಗುತ್ತೆ, ನಮ್ಗೆ ಬೇರೆ ಬೇರೆ ಕೆಲಸ ಸುಲಭ ಆಗುತ್ತೆ, ನಮ್ಗೆ ಒಂದಷ್ಟು ವಿಷಯಗಳು ಬೇಗ ಸಿಗ್ತಾ ಹೋಗುತ್ತೆ. ಟ್ರಾವರ್ಸ್ ಮಾಡೋದು ಈಸಿ ಆಗುತ್ತೆ. ಯು ಕ್ಯಾನ್ ಐದರ್ ಟ್ರಾವರ್ಸ್ ಫ್ರಮ್ ಲೆಫ್ಟ್ ಟು ರೈಟ್ ಆರ್ ರೈಟ್ ಟು ಲೆಫ್ಟ್, ಅದೆಲ್ಲ ನಾವು ಮಾಡ್ತಾ ಹೋಗ್ಬೋದು. ಹಾಗಾಗಿ ನಮ್ಗೆ ಡಬ್ಲಿ ಲಿಂಕ್ ಲಿಸ್ಟ್ ಬೇಕಾಗುತ್ತೆ. ನೆಕ್ಸ್ಟ್ ಜೊತೆಗೆ ನಾವೇನು ಡಬ್ಲಿ ಲಿಂಕ್ ಲಿಸ್ಟ್ ಬಗ್ಗೆ ಮಾತನಾಡ್ತಿದ್ದೀವಿ, ಬೇರೆ ಲಿಂಕ್ ಲಿಸ್ಟ್ ಅಲ್ಲಿ ಮಾಡೋ ತರನೇ ನಾವು ಇದ್ರಲ್ಲೂ ಒಂದಷ್ಟು ಆಪರೇಷನ್ಸ್ ಮಾಡ್ಬೋದು. ಅಂದ್ರೆ ಆಪರೇಷನ್ಸ್ ಆನ್ ಡಬ್ಲಿ ಲಿಂಕ್ಡ್ ಲಿಸ್ಟ್ ಏನ್ ಮಾಡ್ಬೋದು? ಇನ್ಸರ್ಟ್ ಮಾಡಿದ್ರೆ ಇನ್ಸರ್ಟ್ ಫ್ರಂಟ್, ರೇರ್, ಪೊಸಿಷನ್ ಅಂಡ್ ಇನ್ಫೋ ಅಂದ್ರೆ ಇನ್ಫಾರ್ಮೇಶನ್ ಫೀಲ್ಡ್ ಮೇಲೆ ಲೆಕ್ಕ ಹಾಕ್ಬೋದು, ಇನ್ಸರ್ಟ್ ಮಾಡ್ಬೋದು. ಪೊಸಿಷನ್ ನೋಡ್ಕೊಂಡು ನಾವು ಇನ್ಸರ್ಟ್ ಮಾಡ್ಬೋದು. ಹಾಗೆ ಡಿಲೀಟ್ ಫ್ರಂಟ್, ರೇರ್, ಪೊಸಿಷನ್ ಮೇಲೆ ಡಿಲೀಟ್ ಮಾಡ್ಬೋದು, ಇನ್ಫಾರ್ಮೇಶನ್ ಮೇಲೆ ನೋಡ್ಕೊಂಡು ಡಿಲೀಟ್ ಮಾಡ್ಬೋದು, ಸರ್ಚ್ ಮಾಡ್ಬೋದು, ಡಿಸ್ಪ್ಲೇ, ಹಾಗೆ ನಿಮ್ಗೆ ಪೊಲಿನಾಮಿಯಲ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಮುಂದೆ ಯಾವ್ದಾದ್ರು ಒಂದು ಅಪ್ಡೇಟ್ ಮಾಡ್ತೀನಿ. ಪೊಲಿನಾಮಿಯಲ್ ಈಕ್ವೇಶನ್ಸ್ ನ ಹೆಂಗ್ ಆಡ್ ಮಾಡೋದು ಅಂತ ಯೂಸಿಂಗ್ ಲಿಂಕ್ಡ್ ಲಿಸ್ಟ್. ಸೊ ಅದ್ರ ಬಗ್ಗೆ ನಾವು ಮಾಡ್ಕೋಬಹುದು. ಹಾಗೆ ಸಾರ್ಟಿಂಗ್ ಮಾಡ್ಕೊಳ್ಬಹುದು. ಹೀಗೆ ಸಾಕಷ್ಟು ಆಪರೇಷನ್ಸ್ ನ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಇದೆಲ್ಲವನ್ನ 1 by 1 ನೋಡ್ತಾ ಹೋಗೋಣ. ಸದ್ಯಕ್ಕೆ ಈ ನೋಡ್ ಹೆಂಗ್ ಡಿಫೈನ್ ಮಾಡಿರ್ತೀನಿ ನಾನು ಅಂತಂದ್ರೆ, ಸ್ಟ್ರಕ್ಟ್ ಸಿ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಸ್ಟ್ರಕ್ಟ್ ನೋಡ್, ಸ್ಟ್ರಕ್ಟ್ ನೋಡ್, ಇದು ಸೆಲ್ಫ್ ರೆಫರೆನ್ಷಿಯಲ್ ಸ್ಟ್ರಕ್ಚರ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಲೆಫ್ಟ್ ಲಿಂಕ್, ಫಸ್ಟ್ ಪಾಯಿಂಟರ್ ಲೆಫ್ಟ್ ಲಿಂಕ್ ಆಗಿರ್ಬೇಕು. ನೆಕ್ಸ್ಟ್ ಇಂಟ್ ಇನ್ಫೋ, ಇಂಟ್ ತಗೊಂಡಿದ್ದೀನಿ
ಸಿಂಪಲ್ ಆಗಿರ್ಲಿ ಅಂತ, ಅದು ಬೇರೆ ಯಾವುದೋ ಡೇಟಾ ಟೈಪ್ ಆಗಿರ್ಬೋದು. ಸ್ಟ್ರಕ್ಟ್ ನೋಡ್ ರೈಟ್ ಲಿಂಕ್, ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಿದೆ, ಇದೇ ರೀತಿ ಇರಬೇಕು ಒಂದು ನೋಡ್. ಹಾಗಾಗಿ ಅದು ತಗೊಂಡಿದ್ದೀನಿ, ಕ್ಲೋಸ್ ಮಾಡ್ತೀನಿ, ಸೆಮಿಕಾಲನ್ ಹಾಕಿದ್ಮೇಲೆ ಕ್ಲೋಸ್ ಮಾಡ್ತೀನಿ ಡೆಫಿನೇಷನ್. ಹಾಗೆ ಇದನ್ನ ನಾನು ಟೈಪ್ ಡೆಫ್ ಮಾಡಿಕೊಂಡು ರೀಡಿಫೈನ್ ಮಾಡ್ಕೊತಿದ್ದೀನಿ ನಾನು ಯಾವುದನ್ನ, ಸ್ಟ್ರಕ್ಚರ್ನ. ಸೊ ಟೈಪ್ ಡೆಫ್ ಸ್ಟ್ರಕ್ಟ್ ನೋಡ್ ನೋಡ್. ಈಗ ಮಾಡಿದ ತಕ್ಷಣ ಏನಾಯ್ತು, ನನಗೆ ಈ ನೋಡ್ ಅನ್ನೋದು ನನಗೆ ಇವಾಗ ಹೊಸದಾಗಿ ಕ್ರಿಯೇಟ್ ಮಾಡೋ ಡೇಟಾ ಟೈಪು. ಇದನ್ನ ಯೂಸ್ ಮಾಡಿಕೊಂಡು ಮತ್ತೆ ಯಾವುದೇ ನೋಡ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನೋಡ್ ಅಂತ ಕೊಟ್ಟರೆ ಸಾಕಾಗುತ್ತೆ. ಇಲ್ಲಾಂದ್ರೆ ಸ್ಟ್ರಕ್ಟ್ ನೋಡ್ ವೇರಿಯೇಬಲ್ ನೇಮ್, ಸ್ಟ್ರಕ್ಟ್ ನೋಡ್ ವೇರಿಯೇಬಲ್ ನೇಮ್ ಅಂತ ಕೊಡಬೇಕಾಗಿತ್ತು. ಅದ್ಯಾವುದು ಬೇಡ. ಇವಾಗ ಜಸ್ಟ್ ಹೀಗೆ NODE ಅಪ್ಪರ್ ಕೇಸ್ ಏನು ಕೊಟ್ಟಿದ್ದೀನಿ ಅದನ್ನ ಮಾತ್ರ ಯೂಸ್ ಮಾಡ್ಕೊಂಡು ನಾನು ಕೊಡ್ಬೋದು. ಹಾಗಾಗಿ ಒಂದು ಡಬ್ಲ್ಯೂ ಲಿಂಕ್ ಲಿಸ್ಟ್ ನಲ್ಲಿ ನಮಗೆ ನೋಡಿದ್ದಾಗ ನೋಡ್ ಅಕ್ಕಪಕ್ಕ ಟ್ರಾವರ್ಸ್ ಮಾಡಕ್ಕೆ ಈಸಿ ಆಗುತ್ತೆ. ಅದ್ರ ಲೆಫ್ಟ್ ಲಿಂಕ್, ಇನ್ಫಾರ್ಮೇಶನ್, ರೈಟ್ ಲಿಂಕ್, ಈ 3 ಫೀಲ್ಡ್ ಇರುತ್ತೆ. ಅದನ್ನ ನಾವು ಹೀಗೆ ಡಿಫೈನ್ ಮಾಡಿರ್ತೀವಿ ಸ್ಟ್ರಕ್ಟ್ ನೋಡ್ ಅಂತ ಹಾಕೊಂಡು. ಸದ್ಯಕ್ಕೆ ಇಷ್ಟೇ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಸೆಷನ್ನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು.